ನಮಸ್ತೆ ಮೇಡಮ್. ನಮಸ್ತೆ. ಹೇಗೆ ನಡೀತಾ ಇದೆ ಈ ಸಲ ಚುನಾವಣೆ? ನಮ್ದು ತುಂಬಾ ಚೆನ್ನಾಗಿ ನಡೀತಾ ಇದೆ. ಚುನಾವಣೆ ನಿಮ್ಗೆ ಹೊಸ್ತು ಅಲ್ವೇ ಅಲ್ಲ, ಅಭ್ಯರ್ಥಿಯಾಗಿ ಹೊಸ್ತು. ಹೌದೌದು. 30 ವರ್ಷದಿಂದ ನಂದು ಮೊದಲಿಂದನೇ ಮಾಡ್ಕೊಂಡ್ ಬಂದಿರೋದ್ರಿಂದ ನನಗೇನು ಇದು ಹೊಸ್ತಲ್ಲ. ಹೌದು. ಹ. ಮುಂಚೆ ನಿಮ್ಮ ಮಾವನವ್ರ ಚುನಾವಣೆ, ಮಲ್ಲಿಕಾರ್ಜುನಪ್ಪನವ್ರು 2 ಸಲ, ನಂತರ ಸಿದ್ದೇಶ್ವರ್ ಸರ್ 4 ಸಲ, ಈಗ ನೀವು, ಜನರ ಪ್ರತಿಕ್ರಿಯೆ ಹೇಗಿದೆ? ಮೊದಲು ನಮ್ಮ ಮಾವನವರಿಗೆ, ನಮ್ಮ ಸಿದ್ದೇಶ್ವರ ಅವರಿಗೆ ತೆರೆ ಮರೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಈಗ ತೆರೆ ಮುಂದೆ ಬಂದಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಅದು ತೆರೆ ಮುಂದೆ ಬಂದಿರೋದ್ರಿಂದ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಅದು ನನಗೆ ಈ ಅವಕಾಶನ ಎಲ್ಲ ಜನಸೇವೆ ಮಾಡಲಿಕ್ಕೆ ಒಳ್ಳೆ ಅವಕಾಶ ಅಂತ ಅನ್ಕೊಂಡು. ನಾವು ಮುಂಚಿನ ಚುನಾವಣೆಗಳಲ್ಲಿ ಗಾಯತ್ರಿ ಸಿದ್ದೇಶ್ವರ್ ಕೇಳ್ತಾ ಇದ್ವಿ. ಬಟ್ ಇಷ್ಟೊಂದು ಎನರ್ಜಿ ಹೇಗೆ ಮೇಡಮ್ ಸಾಧ್ಯ? ಎಲ್ಲರ ಜೊತೆ ಬೆರೀತಾ ಇದ್ದೀರಾ. ಎನರ್ಜಿ ಅಂದರೆ ಕಾರ್ಯಕರ್ತರು ಅವ್ರನ್ನ ನೋಡಿದ್ರೆ ಅರ್ಧ ಇದಾಗುತ್ತೆ. ಮತ್ತು ಬೆಳಿಗ್ಗೆ ನಂದು ಆಕ್ಟಿವಿಟೀಸ್ ಬೇರೆ ಬೇರೆ ಇರುತ್ತೆ. ಎದ್ದ ತಕ್ಷಣ ಯೋಗ ಮಾಡ್ತೀನಿ ಫಸ್ಟ್. 4:30 ಎದ್ದೇಳ್ತೀನಿ. ಹಾಂ, 1.5 ಗಂಟೆ ಯೋಗ ಆಗುತ್ತೆ. ಯೋಗ ಆದಮೇಲೆ ಇನ್ನೇನು ಸ್ನಾನ ಏನ ಮಾಡ್ಕೊಂಡು ಹೊರಡೋದಕ್ಕೆ 1 ಗಂಟೆ 1.5 ಗಂಟೆ 8 ಗಂಟೆ ಅಷ್ಟೊತ್ತಿಗೆ ರೆಡಿಯಾಗಿ ಹೊರಗಡೆ ಇರ್ತೀವಿ. 8:30. ನಾವು ಟಿಕೆಟ್ ಅನೌನ್ಸ್ ಆದಾಗಿದ್ದ ಅಫಿಷಿಯಲ್ ಆಗಿ ನಿಮ್ಮನ್ನ ಸಾಕಷ್ಟು ಬೈಟ್ಗಳನ್ನ ಅಬ್ಸರ್ವ್ ಮಾಡ್ತಿದ್ದೆ. ತುಂಬ ಡೇರಿಂಗ್ನೆಸ್ಸು, ಆಗಿದ್ದಾಗಲಿ ವರೀಸಿಲ್ಲ ಅನ್ನೋ ರೀತಿ, ಆ ನುಗ್ಗೋ ಛಲ, ಇದೆಲ್ಲ ಹೆಂಗೆ ಸಾಹೇಬ್ರು ನೋಡಿ ಬಂತ ಇಲ್ಲ ನೀವು ಬೇಸಿಕಲಿ ಹಾಗೆ ನೇಚರ್? ಮೊದಲಿಂದ ಸ್ವಲ್ಪ ಹಾಗೆ ನಾನು, ಅದರಲ್ಲೂ ಇವ್ರದ್ದೆಲ್ಲ ಸಪೋರ್ಟ್ ಇರೋದ್ರಿಂದ ಇನ್ನು ಸ್ವಲ್ಪ ಜಾಸ್ತಿನೇ ನಂದು ಎನರ್ಜಿ ಜಾಸ್ತಿ ಇದೆ ಅಂತ ಹೇಳ್ಬೋದು. ಜಾಸ್ತಿ ಆಗ್ತಾ ಇದೆ. ಮತ್ತೊಂದು ಕಡೆ ದಾವಣಗೆರೆ ರಾಜಕೀಯ ಅಂದಾಗ ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ನೋಡುವಾಗ 2 ಪ್ರಬಲ ಕುಟುಂಬಗಳ ನಡುವಿನ ಯುದ್ಧ. ಜೊತೆಗೆ ಈ ಬಾರಿ ವಿನಯ್ ಕುಮಾರ್ ಅಂತ ಅಹಿಂದ ಹುಡುಗ, ಅವರು ಕೂಡ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಿದ್ದಾರೆ. ಇದು ಯಾಕಂದರೆ ಅವರು ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿಯಾಗಿದ್ದರು. ಇದು ನಿಮಗೆ ಎಷ್ಟು ಪಾಸಿಟಿವ್ ಅಂತ ನಿಮ್ಗೆ ಅನ್ಸುತ್ತೆ? ಅದು ನನಗೆ ಏನು ಅಂತ ಗೊತ್ತಿಲ್ಲ. ಏಕೆಂದರೆ ಮತ ಬಾಂಧವರಲ್ಲೇ ಏನು ಮನಸ್ಸಲ್ಲಿರುತ್ತೋ ಅವರ ಇಚ್ಛೆಯಂತೆ ಮತ ಚಲಾಯಿಸ್ತಾರೆ. ಆದರೆ ನನಗೆ ಮಾತ್ರ ಎಲ್ಲರೂ ಮತ ಕೊಡ್ತಾರೆ ಅನ್ನೋದು, ಅವರು ನನ್ನ ಗೆಲುವಿಗೆ ಅವ್ರ ಸಹಕಾರ ನೋಡಿದ್ರೆ, ನಾನು ಎದುರಿಗೆ ಹೋಗ್ತಾ ಇರೋದು ಮಾಡೋದು ಎಲ್ಲ ನೋಡಿದಾಗ ಅವರೆಲ್ಲ ಅಕ್ಕ ತಂಗಿ ತಾಯಿನೇ ರೂಪದಲ್ಲಿ ನನ್ನನ್ನು ಕಂಡು ಕಾಣೋದ್ರಿಂದ ಅವರೆಲ್ಲ ಒಳ್ಳೆಯತನದಲ್ಲಿ ನನಗೆ ತಮ್ಮ ಅಮೂಲ್ಯವಾದ ಮತನ ನನಗೆ ಕೊಟ್ಟು ನನ್ನನ್ನು ಜಯಶೀಲ ಮಾಡೋದ್ರಿಂದ ಮೋದಿಜಿಯವರನ್ನ ಒಳ್ಳೆ ನಾಯಕರು ತರ್ತೀರಿ ಅನ್ನೋ ಅವರ ಹೆಗ್ಗಳಿಕೆ ಅವರಲ್ಲಿ ಬೀರುತ್ತೆ. ನೀವು ಇದೀಗ BJP ಅಭ್ಯರ್ಥಿ ಆಗಲ್ಲ, ತಾಯಿಯಾಗಿ ಉತ್ತರ ಕೊಡಬೇಕು. ಸಾಕಷ್ಟು ಚರ್ಚೆ ನಡೀತಾ ಇತ್ತು ಅನಿತ್ ಸಿದ್ದೇಶ್ವರ್ ಅವ್ರಿಗೆ ಈ ಸಲ ಟಿಕೆಟ್ ಅಂತ. ಭವಿಷ್ಯ ಇನ್ನೂ ತುಂಬ ಇದೆ, ಅವಕಾಶಗಳಿದೆ. ನಿಮಗೆ ಟಿಕೆಟ್ ಅನೌನ್ಸ್ ಆದಾಗ ಏನು ಅನ್ನಿಸ್ತು? ಮಗನಿಗೆ ಸಿಗಬೇಕಿತ್ತ, ನಿಮಗೆ ಸಿಗಬೇಕಿತ್ತ? ಇಲ್ಲ, ಮಗ ಅನ್ನೋದಕ್ಕಿಂತ ಅವನು MLA ಇದಕ್ಕೆ ಅವನು ಟ್ರೈ ಮಾಡಿದ್ದಾನು ಫಸ್ಟು. ಹಾಗಾಗಿ ಅವನೇನು ಇಲ್ಲಿಗೆ ಟ್ರೈ ಮಾಡಿಲ್ಲ. ಹಂಗಾಗಿ ಜನಗಳ ಅಭಿಪ್ರಾಯ ಇತ್ತಷ್ಟೇ, ಬರಲಿ ಅಂತೇಳಿ ಅಂತ. ಅವರು ಲಿಂಗರಾಜು ನಮ್ಮನೇಲಿ ಅವರು ಸಿದ್ದೇಶ್ವರ ಅವರು ಇದ್ರ ಕಾರಣದಿಂದ ನಾನೇನು ನಿಲ್ಲಲ್ಲ ಅಂತ ಹೋದ್ಸಲ ಅನೌನ್ಸ್ ಮಾಡಿದ್ದು. ಅಂದು ಕಡೆಗೆ ನನ್ನ ಇದಕ್ಕೆ ಏನು ಅಂದರೆ, ನಾನೊಬ್ಳು ರೈತ ಮಹಿಳೆ ಅಂತ ಕೊಟ್ಟಿರ್ಬೋದೇನೋ ಅಂತೇಳಿ ನನಗೆ ಅನಿಸುತ್ತೆ. ಹಾಂ, BJPಲಿ ಅರ್ಹತೆ ದೊಡ್ಡ ಮಾನದಂಡ, ಸುಲಭವಾಗಿ ಟಿಕೆಟ್ ಕೊಡಲ್ಲ, ಸಾಕಷ್ಟು ಚರ್ಚೆಗಳು ನಡೆಯುತ್ತೆ. ಮತ್ತೊಂದು ಕಡೆ BP ಹರೀಶ್ ಅವರು ಕೂಡ ಇವತ್ತು ನಿಮ್ಮ ಜೊತೆನೇ ಸುತ್ತುತ್ತಾ ಇದ್ದಾರೆ ಬೆಳಗ್ಗೆಯಿಂದ. ಅಂದರೆ ಎಷ್ಟು ದೊಡ್ಡ ಬಲ ಅಂತ ಹೇಳ್ತಾರೆ? ನನ್ನ ಜೊತೆಯಲ್ಲಿ BP ಹರೀಶ್ ಅವರು ಮತ್ತು ಶಿವಶಂಕರ್ ಅವರು, JDS ನಾಯಕರು. ಅವರು ಒಂದ್ಸಲ MLA ಆಗಿದ್ರು. ಅವರು ಅದರ ಜೊತೆಯಲ್ಲಿ ಇಲ್ಲಿ ಕಾರ್ಯಕರ್ತರುಗಳು, ಮತ ಬಾಂಧವರು ಅವ್ರ ಜೊತೆಯಲ್ಲಿ, ನನ್ನ ಜೊತೆಯಲ್ಲಿ ಬರ್ತಾ ಇರೋದೆಲ್ಲ ನೋಡಿದ್ರೆ ನಿಜವಾಗ್ಲೂ ನಾನು ಪುಣ್ಯ ಮಾಡಿದ್ದೀನೇನೋ ಅನ್ಸುತ್ತೆ. ಇಲ್ಲ, ನಿಮ್ಮ ಎನರ್ಜಿ ನೋಡ್ರೆ ಬರ್ಬೇಕು ಅನ್ಸುತ್ತೆ ಜೊತೆಲಿ. ಮತ್ತೊಂದು ಕಡೆ ಮಾಜಿ ಮುಖ್ಯಮಂತ್ರಿಗಳು ಸದಾನಂದ ಗೌಡ್ರ ಪತ್ನಿ ಡಾಟಿ ಮೇಡಮ್ ಬಂದಿದ್ದಾರೆ. ಹೌದು, ಮೊದಲಿಂದಲೂ ಸ್ನೇಹಿತರ? ಅವರು ನಾನು ಭಾರಿ ಸ್ನೇಹಿತರು. ಅವರು, ನಾನು ಮತ್ತು ಮುರುಗೇಶ್ ನಿರಾಣಿ ಅವ್ರ ಮನೆಯವರು ಎಲ್ಲ ಸ್ನೇಹಿತರು. ಫಸ್ಟು ಅವ್ರ ಸ್ನೇಹಿತರಾದ್ಮೇಲೆ ಸಂಬಂಧ ಬಂತು ಯಾವುದೋ ಮುರುಗೇಶ್ ನಿರಾಣಿಯವ್ರ ಮನೆಗೆ. ಅದಾದಮೇಲೆ ಈಗೆಲ್ಲ ನನಗೆ ಹೆಣ್ಮಗಳಿಗೆ ಕೊಟ್ಟಿದ್ದಾರೆ ಅಂತೇಳಿ ಅವರೊಂಥರ ಖುಷಿಪಟ್ಟು, ನಾನು ಬಂದು ಒಂದಿನ ಮಾಡ್ತೀನಿ, 1-2 ದಿನ ಬರ್ತೀನಿ ಅಂತೇಳಿ ಅವ್ರು ಖುಷಿಯಿಂದ ಸಂತೋಷದಿಂದ ಬಂದಿದ್ದಾರೆ. ಅಲ್ಲಿ ಬಂದಿರೋದು ನೋಡ್ರೆ ಇಲ್ಲೆಲ್ಲ ಹಳ್ಳಿ ಜನ ಎಲ್ಲ, ಅಯ್ಯೋ ಸದಾನಂದ ಗೌಡ್ರ ಮನೆಯವರು ಅಂದರೆ CM ಅವರು ಹೆಂಡ್ತಿ ಬಂದಿದ್ದಾರೆ ಅನ್ನೋ ಖುಷಿ ಇನ್ನೂ ಇದಾಗಿ ನೋಡ್ತಾ ಇದ್ದಾರೆ. ನೀವು ಕೊಡಗಿಗೆ ಹೋಗಿದ್ರ ಯಾವಾಗಾದ್ರೂ? ಸದ್ಯಕ್ಕೆ ಎಲ್ಲೂ ಹೋಗಿಲ್ಲ. ಅವ್ರು ಕರಿತಾ ಇದ್ರು, ಸದ್ಯಕ್ಕೆ ಆಗಿಲ್ಲ ನನಗೆ. ನೆಕ್ಸ್ಟ್ ಇನ್ನೊಂದು ಟೈಮ್ ಯಾವಾಗಾದ್ರೂ ಟೈಮ್ ಮಾಡ್ಕೊಂಡು ಹೋಗಿ ಬರ್ತೀನಿ.